ಹೆಸರು ಶಿವಕುಮಾರ್ ಅಂತ, ನಮ್ಮ ವೈಫ್ ಹೆಸರು ಚೈತ್ರ, ನನ್ನ ಮಗನ ಹೆಸರು ಯತ್ವಿಕ್. ಲಾಸ್ಟ್ ಟೈಮ್ ನಮ್ಮ ಸಿಸ್ಟರ್ ಹೌಸ್ ವಾರ್ಮಿಂಗ್ ಫಂಕ್ಷನ್ಗೆ ವಿಸಿಟ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಸಿಸ್ಟರು ಮತ್ತು ನಮ್ಮ ಅಂಕಲ್ನ ಈ ಥರ ನಾವು ಒಂದು ಮನೆ ಈ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಕೇಳಿದಾಗ ನಮ್ಮ ಅಂಕಲ್ಲು ಮತ್ತು ನಮ್ಮ ಸಿಸ್ಟರು ಫ್ಲೆಕ್ಸಿ ಆಫೀಸ್ ಸಿಸ್ಟಮ್ ಬಗ್ಗೆ ಹೇಳಿದ್ರು. ಮತ್ತು ದೇವರಾಜ್ ಸರ್ ಪರಿಚಯ ಮಾಡಿಕೊಟ್ರು. ಆ ಟೈಮಲ್ಲಿ ಪರಿಚಯ ಆಗಿದ್ದು. ನಮ್ಮದು 2040 G+3 ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ಡುಪ್ಲೆಕ್ಸ್ ಹೌಸು. ಮೊದಲನೇದಾಗಿ ನಮ್ಮ ಪಾರ್ಕಿಂಗಲ್ಲಿ ನಾವು ಒಂದು ಪಾರ್ಕಿಂಗು ಮತ್ತು ಒಂದು 10x10 ರೂಮ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮೂಡ್ ಬಂದಿದೆ ಪಾರ್ಕಿಂಗು. ಮೇಯ್ನ್ ಎಂಟ್ರಿನಲ್ಲಿ ನಮಗೆ ತುಂಬ ಮೋಸ್ಟ್ ಅಟ್ರಾಕ್ಟಿವ್ ಅಂದರೆ ಗಣೇಶ ಸ್ಟೋನ್ ಡಿಸೈನು. ಸರ್ ಮತ್ತು ನಾವು ಇದು ಸೆಲೆಕ್ಷನ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ವಿತ್ ನಮ್ಮದು ಮನೆ ಥೀಮ್ ಬಂದ್ಬಿಟ್ಟು ಕಮಲ ಡಿಸೈನು, ಈ ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ತುಂಬ ಮ್ಯಾಚ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಎಂಟ್ರಿನಲ್ಲಿ ಮೈನ್ ಡೋರು ನಾನು ಸರ್ ಮುಂಚೆ 32 mm ಥಿಕ್ನೆಸ್ ಕೇಳಿದ್ದೆ, ಬಟ್ ಅವರು ಇಲ್ಲ 40 mm ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ವಾಸ್ಕಲ್ ಸೈಜ್ ಕೂಡ ತುಂಬ ದೊಡ್ಡದಾಗಿದೆ. ಸರು ಇದೇ ಡಿಸೈನ್ ಇದೇ ಥರ ಮಾಡೋಣ ಅಂತ ಹೇಳಿದ್ರು. ಈ ಡಿಸೈನ್ ಮಾಡಿದ್ವಿ. ಫೈನಲಿ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಮೈನ್ ಡೋರಲ್ಲಿ ಒಳಗಡೆ ಎಂಟ್ರಿ ಆದಟ್ಟಿಗೆ ಒಂದು ನಮಗೆ ಫೀಲ್ ಬರ್ತಾ ಇದೆ. ಒಂದು ಏನಪ್ಪ ಅಂದರೆ ಒಂದು ಬುದ್ಧ ಫೀಲ್ ಮಾಡಿದ್ವಿ. ಒಂದು ಬ್ಯಾಕ್ ಸೈಡ್ ಪ್ಯಾನಲ್ಗೆ ನ್ಯಾಚುರಲ್ ಸ್ಟೋನ್ ಡಿಸೈನ್ ಮಾಡಿದ್ವಿ, ವೈಟ್ ಆ್ಯಂಡ್ ಗೋಲ್ಡ್ ಡಿಸೈನಲ್ಲಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ಟೋನ್ ವಿತ್ ನ್ಯಾಚುರಲ್ ಸ್ಟೋನ್ ಡಿಸೈನಲ್ಲಿ ಮಾಡಿದ್ವಿ. ಇದು ನ್ಯಾಚುರಲ್ ಸ್ಟೋನು ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಕಿಚನ್ನು ನಮ್ಮ ವೈಫ್ ನನಗೆ ಬಿಡ್ತು ನಮ್ಮ ಸೈಜಲ್ಲಿ ಎಲ್ ಶೇಪ್ ನನಗೆ ತುಂಬ ದೊಡ್ಡದಾಗಿ ಬರಬೇಕು, ಬಿಗ್ ಸೈಜಲ್ಲಿ ಬರಬೇಕು. ಕಿಚನೇ ಮೇಯ್ನ್ ನನಗೆ ಮುಂಚೆಯಿಂದನೂ ಪ್ಲಾನಿಂಗಲ್ಲಿ ಕಿಚನೇ ದೊಡ್ಡದಾಗಿ ಬರಬೇಕು ಅಂತಲೇ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ನಾನು ಸರ್ ಹತ್ರನೂ ಇದೇ ಹೇಳಿದೆ, ಸರ್ ನನಗೆ ಏನು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕಿಚನ್ ಮಾತ್ರ ತುಂಬ ದೊಡ್ಡ ಸೈಜಲ್ಲಿ ಬರ್ಬೇಕಂತ ಇದ್ದೆ. ಎಲ್ಲ ಸ್ವಲ್ಪ ದೊಡ್ಡ ಬೇಕು ಅಂದ್ಕೊಂಡಿದ್ದೆ, ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಇಷ್ಟ ಆಗಿ ತುಂಬ ಚೆನ್ನಾಗಿದೆ. ನನಗೆ ಎಲ್ಲೆಲ್ಲಿ ಯಾವುದೇ ಥರ ವಾರ್ಡ್ರೋಬ್ಸ್ ಬೇಕಾಗಿತ್ತು, ವಾರ್ಡ್ರೋಬ್ಸು ಮತ್ತು ಬಾಕ್ಸಸ್ ಬೇಕಾಗಿತ್ತು. ಬಾಕ್ಸಸ್ಸು ಕಲರ್ ಕಾಂಬಿನೇಷನ್ನು ಮತ್ತು ಚಿಮ್ನಿ ಪಾಯಿಂಟು, ಆಮೇಲೆ ಹಾಬು ಎಲ್ಲಿ ಕೂರಿಸ್ಬೇಕು ಅಂತ, ಆಮೇಲೆ ಫ್ರಿಡ್ಜ್ ಪಾಯಿಂಟು, ಆಮೇಲೆ ಬ್ಯಾಸ್ಕೆಟ್ ಕೂಡ ಮಾಡಿದ್ದೀವಿ ವೆಜಿಟೇಬಲ್ಸ್ ಇಡೋದಕ್ಕೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಸರ್ ಕೂಡ ಚೆನ್ನಾಗಿ ಸಜೆಸ್ಟ್ ಮಾಡಿದ್ದಾರೆ. ವಾಶ್ ಮಾಡೋದಕ್ಕೆ ಯುಟಿಲಿಟಿ ಕೂಡ ಬೇಕು ಅಂತ ಹೇಳಿದ್ವಿ. ಸರ್ ಅದನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಪೂಜಾ ರೂಮು ನಾವು ಸ್ಟಾರ್ಟಿಂಗು ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಪ್ಲಾನಿಂಗಲ್ಲಿ ನಮ್ಗೆ ಈ ಥರ ಡಿಸೈನೇ ಇರಲಿಲ್ಲ. ಫಸ್ಟ್ ಆಫ್ ಆಲು ಹೋಗ್ತಾ ನಾವು ಸ್ಟಾರ್ಟಿಂಗ್ ಸರ್ಗೆ ಹೇಳಿದೆ, ಸರ್ ನಮ್ಮದು ಪೂಜಾ ರೂಮ್ ಸ್ವಲ್ಪ ಮೋಸ್ಟ್ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ. ಅದಕ್ಕೆ ವುಡನ್ ಫ್ರೇಮಿಂಗ್ ಡಿಸೈನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ನನ್ನ ರಿಕ್ವೈರ್ಮೆಂಟ್ ಇತ್ತು ಸರ್ ಹತ್ರ, ಸ್ಕೈಲೈಟು ಪೂಜಾ ರೂಮ್ಗೆ ಡೈರೆಕ್ಟಾಗಿ ಸ್ಕೈಲೈಟ್ ಬಿಡಬೇಕು, ಸೂರ್ಯನ ಬೆಳಕು ಬರಬೇಕು ಅಂತ ಹೇಳ್ತಾ ಇದ್ದೆ. ಹಾಲಿಗೂ ಬರಬೇಕು ಅಂತ ತುಂಬ ಬಿಗ್ ಸೈಜ್ ಸ್ಕೈಲೈಟು ದೇವ್ರ ಮನೇಲಿ ಬರೋ ಥರ ಮಾಡಿದ್ದಾರೆ. ನಮ್ಮ ಮನೇಲಿ ನಮಗೆ ಹಾಲಂತೂ ತುಂಬ ಸ್ಪೇಸಿಯಸ್ ಬಂದಿದೆ. ನಾನು ಸರ್ ಹತ್ರ ಫಸ್ಟ್ ಕೇಳ್ಕೊಂಡಿದ್ದೆ ಇದು, ಸರ್ ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆದಟ್ಟಿಗೆ ಹಾಲು ಮತ್ತು ಕಿಚನ್ನು ತುಂಬ ಸ್ಪೇಸಿಯಸ್ ಆಗಿ ಬರಬೇಕು ಅಂತ. ನಮ್ಮದು ಇಲ್ಲಿ ನೋಡ್ತಾ ಇರ್ಬೋದು, ಹಾಲು ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಾಲೇ ಮಾಡ್ಕೊಂಡಿದ್ದೀವಿ. ಒಂದು 30x20 ಹಾಲೇ ಬಂದ್ಬಿಟ್ಟಿದೆ ನಮ್ಗೆ ಹಾಲ್ ಸೈಜು. ಆಮೇಲೆ TV ಯೂನಿಟ್ ನೋಡ್ಬೋದು. ಫಸ್ಟ್ ಟೈಮು ನಾನು ನೋಡ್ತಾ ಇರೋ ಒಂದು ಬಿಗ್ಗೆಸ್ಟ್, ನಮ್ಮ ಮನೇಲಿ ನನಗೆ ಬಿಗ್ಗೆಸ್ಟ್ TV ವಾಲ್ ಯೂನಿಟ್ ಬಂದಿದೆ. ಬ್ಯಾಕ್ ಸೈಡು ನಾವು ಇಡನ್ ಸ್ಟೇರ್ ಕೇಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಒಳ್ಳೆ TV ಯೂನಿಟ್ ಸೈಜು ಮತ್ತು ಮೆಜರ್ಮೆಂಟ್ ಚೆನ್ನಾಗಿ ಸಿಕ್ಕಿದೆ. ಜನರಲ್ ವಾಶ್ ಬೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಿತ್ ಗ್ಲಾಸಸ್ಸು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಂಟ್ರಿ ಆದಡಿಗೆ ನಮಗೆ ಒಂಥರ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವಾಶ್ ಬೇಷನ್ ಯೂನಿಟು. ವಿತ್ ನಾನು ಹೇಳಿದ್ದೆ ಸರ್ಗೆ ವಾಲ್ ಮೌಂಟೆಡೇ ಬೇಕು ನನಗೆ ಡಿಸೈನು ಅಂತ. ಸರ್ ಕೂಡ ವಾಲ್ ಮೌಂಟೆಡ್ ಡಿಸೈನೇ ಮಾಡಿಕೊಟ್ಟಿದ್ದಾರೆ. ನೀಟಾಗಿ ಬಂದಿದೆ. ಟೈಲ್ಸ್ ಕೂಡ ನಾನು ಫುಲ್ ಟೈಲ್ಸ್ ಬೇಕು ಸರ್ ಅಂತ ಹೇಳ್ಕೊಂಡು ಮುಂಚೆನೇ ಕೇಳಿದ್ದೆ. ಫುಲ್ ಟೈಲ್ಸ್ ಕೂಡ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು, ಕಮೋಡ್ಸು ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಿಂದ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಎಂಟ್ರೆನ್ಸಲ್ಲಿ ನಾನು ಹೇಳಿದ್ದೆ, ಸರ್ ಮೆಟ್ಲಲ್ಲಿ ನನಗೆ LED ಲೈಟ್ ಬೇಕು ಮತ್ತು ಟೈಲ್ಸ್ ಎಲ್ಲ ಲಪೋತ್ರ ಟೈಲ್ಸ್ ಯೂಸ್ ಮಾಡಿದ್ದಾರೆ ಮೆಟ್ಲಿಗೆಲ್ಲ. ನಂದು ಅದೇ ಇತ್ತು, ತುಂಬ ಚೆನ್ನಾಗಿದೆ ಸೆಲೆಕ್ಷನಲ್ಲಿ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ 2 ರೂಮ್ ಮಧ್ಯೆ ಒಂದು ತುಂಬ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಒಂದು 20 feet by 7 feet ಡಿಫ್ರೆಂಟ್ ಆಗಿರಬೇಕು ಕಾನ್ಸೆಪ್ಟ್. ಇವಾಗಿನ ಟ್ರೆಂಡಿಗೆ ತಕ್ಕನಂಗೆ ಲೈಟ್ಸ್ಗಳನ್ನ ಡಿಸೈನ್ಸ್ ಮಾಡಿದ್ದೀವಿ. ಇದು ನಾವು ಮಾಸ್ಟರ್ ಬೆಡ್ರೂಮ್ ಎಂಟ್ರೆನ್ಸು. ಡೋರ್ಸ್ ಎಲ್ಲ ನಮಗೆ ಸರ್ ಡೆಕೋರ್ ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದ್ದಾರೆ. ಬೆಡ್ಡು ಮತ್ತು ಕಾಟು ಮತ್ತು ನಮ್ಮದು ವಾರ್ಡ್ರೂಬ್ಸ್ ಎಲ್ಲನೂ ಕಲರ್ ಮ್ಯಾಚಿಂಗ್, ಕಲರ್ ಕಾಂಬಿನೇಷನ್ನು, ಸೈಜ್ ಮೆಜರ್ಮೆಂಟ್. ನಮ್ಮದು ಮೇಯ್ನಾಗಿ ನನಗೆ ಬೆಡ್ರೂಮ್ ಸೈಜು ತುಂಬ ಇಷ್ಟ ಆಯಿತು. ಮತ್ತು ಕಲರ್ ಕಾಂಬಿನೇಷನ್ಸು ಸರ್ ಎಲ್ಲನೂ ಲೈಟ್ ಕಲರ್ಸಲ್ಲಿ ಹೋಗೋಣ ಅಂತ ಹೇಳಿದರು. ಇಂಟೀರಿಯರಲ್ಲಿ ನಾವು ಯಾವ ಥರ ಡಿಸೈನ್ಸ್ ಮಾಡಿಸಿದ್ವಿ, ಯಾವ ಥರ ಡಿಸೈನ್ ಬೇಕು ಅಂತ ಮಾಡಿಸಿದ್ವಿ, ಅದೇ ಥರ ಇಂಟೀರಿಯರ್ ಅದೇ ಥರನೇ ಔಟ್ಪುಟ್ ಬಂದಿದೆ. ಫೈನಲ್ ಔಟ್ಪುಟ್ ಅದೇ ಥರ ಮ್ಯಾಚ್ ಆಗಿದೆ. ಮಾಸ್ಟರ್ ಬೆಡ್ರೂಮಲ್ಲಿ ನಾವೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. 7 feet by 5 feet ವೈರ್ಸಿಂದ ಹಿಡಿದು ಸ್ವಿಚಸ್ಸಿಂದ ಹಿಡಿದ್ಬಿಟ್ಟು ಲಿಶಾ ಬ್ರ್ಯಾಂಡೆಡೇ ಯೂಸ್ ಮಾಡಿದ್ದಾರೆ ಎಲ್ಲನೂ ಸ್ವಿಚಸ್. ನಮ್ಮದು ಇದು ಕಿಡ್ಸ್ ಸೆಕೆಂಡ್ ನಮ್ಮದು ಬೆಡ್ರೂಮ್ ಇದು.
ಇದು ಕೂಡ ಸ್ಪೇಸಸ್ ಆಗಿ ಬಂದಿದೆ, 12x13 ಸ್ಪೇಸಸಲ್ಲಿ ಬಂದಿದೆ. ಒಳ್ಳೆ ರೂಮ್ ಸೈಜ್ ಕೂಡ ನಮಗೆ ಮಾಸ್ಟರ್ ಬೆಡ್ರೂಮ್ಗಿನ ದೊಡ್ಡದಾಗೆ ಬಂದಿದೆ ಸೈಜು. ಇದನ್ನು ಅಷ್ಟೇ ಚೆನ್ನಾಗಿ ನೀಟಾಗಿ ಮಾಡಿಸಿದ್ದೀವಿ ಬೆಡ್ರೂಮ್ನ. ನೀವು ನೋಡ್ಬೋದು ವಾಲ್ಪೇಪರ್ ಡಿಸೈನ್ಸು, ಬ್ಯಾಕ್ ಸೈಡು ಲೈಟ್ ಕಲರ್ಸು, ಬೀಡಿಂಗ್ಸು, ವಾರ್ಡ್ರೋಬ್ಸ್ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ವಿ. ಇದು ವುಡನ್ ಪ್ಯಾಟ್ರನಲ್ಲೇ ಬೇಕು ಅಂತ ಕೇಳಿದ್ವಿ, ಸೊ ವುಡನ್ ಪ್ಯಾಟ್ರನಲ್ಲೇ ಮಾಡಿಕೊಟ್ಟಿದ್ದಾರೆ. ಮತ್ತು ಕಾಟ್ ಕೂಡ ಅಷ್ಟೇ ನಾವು ಹೈಡ್ರಾಲಿಕ್ ಕಾಟ್ ಬೇಕು ಅಂತ ಕೇಳಿದ್ವಿ, ಅವರು ಹೈಡ್ರಾಲಿಕ್ ವಿತ್ ಹೈಡ್ರಾಲಿಕ್ಕೇ ಪ್ರೊವೈಡ್ ಮಾಡಿದ್ದಾರೆ. ನಮ್ಮದು ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಸ್ಟಾರ್ಟ್ ಆದರೆ ಒಂದು ಥರ್ಡ್ ಫ್ಲೋರಲ್ಲಿ ಟೈಲ್ಸು, ರೈಲಿಂಗ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಚೆನ್ನಾಗಿ ಬಂದಿದೆ, 10x12 ರೂಮ್ ಸೈಜ್ ಇದೆ. ಮೇಲೆ ಸೀಲಿಂಗ್ POP ಡಿಸೈನ್ ಮಾಡ್ಬೋದು, ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಮೂನ್ ಡಿಸೈನಲ್ಲಿ ಮಾಡಿದರೆ ತುಂಬ ಇಷ್ಟ ಆಯಿತು. ಒಂದು 7x5 ಫೀಟು ಸ್ಪೇಸ್ ಇದೆ. ಈ ಸ್ಪೇಸಸಲ್ಲಿ ಏನಾದರೂ ಒಂದು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಸ್ಟಡಿ ಏರಿಯಾ. ಓಪನ್ ಟೆರೆಸಿಗೆ ಬಂದರೆ ನಮಗೆ ಫಸ್ಟ್ ಮೇಯ್ನ್ ನಮಗೆ ಸಿಗೋದೇ ಸ್ಕೈಲೈಟು. ನೋಡ್ಬೋದು ನೀವು 8 ಫೀಟ್ ಬೈ 4 ಫೀಟ್ ಸೈಜಲ್ಲಿದೆ, ಬಿಗ್ ಸೈಜು. ನಾನು ಸರ್ ಕೇಳಿದ್ದೆ, ಸರ್ ನನಗೆ ದೊಡ್ಡದಾಗಿರಬೇಕು ಸ್ಕೈಲೈಟು ಅಂತ. ಅವ್ರು ಅದೇ ಥರ ದೊಡ್ಡದಾಗೆ ಒಂದು ದೊಡ್ಡ ಸ್ಕೈಲೈಟ್ ಮಾಡಿಕೊಟ್ಟಿದ್ದಾರೆ. ಟೈಲ್ಸ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆಮೇಲೆ ಪೇಂಟ್ ಕಲರ್ ಕಾಂಬಿನೇಷನ್ನು ತುಂಬ ಮ್ಯಾಚಿಂಗ್ ಆಗಿದೆ. ಈಗಂತೂ ಒಳ್ಳೆ ನಮಗೆ ಗಾರ್ಡನಿಗೆ ಬಂದಿರೋ ಥರ ಫೀಲ್ ಕೊಡುತ್ತೆ. ಮೇಲ್ಗಡೆ ಬಂದರೆ ನಮ್ಮ ಮನೆಗೆ ಬಂದಿರೋರೆಲ್ಲರೂ ಹೇಳ್ತಾರೆ, ಸರ್ ಒಳ್ಳೆ ಪಾರ್ಟಿ ಮಾಡೋದಕ್ಕೆ ಒಳ್ಳೆ ಚೆನ್ನಾಗಿ ಬಂದಿದೆ ಸರ್, ನಿಮಗೆ ಈ ಏರಿಯಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಒಂದು 20-40 ಮೆಜರ್ಮೆಂಟಲ್ಲಿ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರ್, ಅದೇ ಥರ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಪ್ಲ್ಯಾನ್ ಮಾಡಿದ್ದಾರೆ. ನಾವೇನು ಬೇಕು ಅಂತ ಹೇಳಿದ್ವಿ, ಇಲ್ಲೇ ಬರಬೇಕು, ಹಿಂಗೆ ಬರಬೇಕು ಅಂತ ಎಲ್ಲೂ ಕೂಡ ಯಾವುದು ಸ್ಪೇಸ್ ಕೂಡ ಯಾವ ಜಾಗನೂ ಕೂಡ ಎಲ್ಲೂ ವೇಸ್ಟ್ ಮಾಡಿಲ್ಲ. ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮಾರ್ಚಲ್ಲಿ ಮಾಡಿದ್ದು. ಮಾರ್ಚಲ್ಲಿ ದೇವರಾಜ್ ಸರ್ ನಮಗೆ ಪರಿಚಯ ಆಗಿದ್ದು. ಲಾಸ್ಟ್ 2025 ಮಾರ್ಚಲ್ಲಿ ನಮಗೆ ದೇವರಾಜ್ ಸರ್ ಪರಿಚಯ ಆದರು ನಮ್ಮ ಸಿಸ್ಟರ್ ಮನೆ ಹೌಸ್ ವಾರ್ಮಿಂಗ್ ಫಂಕ್ಷನಲ್ಲಿ. ಆ ಟೈಮಲ್ಲಿ ನಾವು ಮಾರ್ಚ್ 2 ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ನ ಒಪ್ಸಿದ್ವಿ ಈ ಥರ ಅಂತ. ನಾವು ಅವರು ಡಿಸೈನ್ಸು, ಡ್ರಾಯಿಂಗ್ಸ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ರು ಮಾರ್ಚ್ ಲಾಸ್ಟಲ್ಲಿ. ಇಲ್ಲಿ ಒಂದು ವರ್ಷ ಆಯಿತು. 1 ಇಯರ್ ಕರೆಕ್ಟಾಗಿ ಮಾರ್ಚಿಗೆ ನಾವೇನು ಪ್ರಾಜೆಕ್ಟ್ ಕೊಟ್ಟಿದ್ವಿ, ಆ 1 ವರ್ಷದಲ್ಲಿ ನಮಗೆ ಫುಲ್ಲು ಪ್ರಾಜೆಕ್ಟ್ನ ಕಂಪ್ಲೀಟ್ ಕರೆಕ್ಟ್ ಆನ್ ಟೈಮ್ಗೆ ವಿತಿನ್ ಟೈಮ್ಗೆ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ರು. ಅವರು ದೇವರಾಜ್ ಸರ್ನೇ ಎಲ್ಲ ನೋಡ್ಕೊತಾ ಇದ್ರು ನೀಟಾಗಿ. ಎಲ್ಲ ಪ್ಲ್ಯಾನು ವಾಟ್ಸಪ್ಪಲ್ಲಿ, ಇವಾಗ ವಾಟ್ಸಪ್ ಇರೋದ್ರಿಂದ ವಾಟ್ಸಪ್ಪಲ್ಲಿ ವೀಡಿಯೋಸು, ಏನೇನು ಸ್ಟೇಜಲ್ಲಿ ಹೋಗ್ತಾ ಇದೆ, ಫೋಟೋಸು, ಯಾವುದೋ ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಏನು ಪರ್ಚೇಸ್ ಮಾಡಿದ್ದೀನಿ ವಿತ್ ಬಿಲ್ಲು, ಒಂದೊಂದ್ಸಲಿ ಬಿಲ್ ಕೂಡ ಕಳಿಸೋರು. ಯಾವ ಥರ ನೋಡಿ ಸರ್ ಇದೇ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಯಾವುದು ಎಲ್ಲೂ ಕಾಪಿ ಅನ್ನೋದು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕಂದರೆ ಅವರು ಡಿಫ್ರೆಂಟಾಗಿ ಹೊಸದಾಗಿ ಏನೋ ಒಂದು ಐಡಿಯಾ ಯೂಸ್ ಮಾಡಿದ್ದಾರೆ, ಹೊಸದಾಗಿ ಸ್ಟ್ರಾಟಜಿ ತೊಗೊಂಡಿದ್ದಾರೆ. ಲೈಟ್ಸ್ ಎಲ್ಲ ಹೊಸ ಲೈಟ್ಸ್ ಯೂಸ್ ಮಾಡೋಣ ಸರ್, ಡಿಫ್ರೆಂಟಾಗಿರೋ ಫ್ಯಾನ್ಸಿ ಲೈಟ್ಸ್ ಯೂಸ್ ಮಾಡೋಣ. ಪೂಜಾ ರೂಮ್ ಕೂಡ ಡಿಫ್ರೆಂಟ್ ಒಂದು ಡಿಸೈನ್ ಕೊಟ್ಟರು. ಟೋಟಲಿ ಹೇಳ್ಬೇಕಂದ್ರೆ ನಮ್ಮದು ಡ್ರೀಮ್ ಹೌಸು ನಮಗೆ 100% ಫುಲ್ಫಿಲ್ ಮಾಡಿದ್ದಾರೆ ದೇವರಾಜ್ ಸರು. ಥ್ಯಾಂಕ್ಸ್ ಟು ದೇವರಾಜ್ ಸರ್ ಆ್ಯಂಡ್ ಅಭಿಷೇಕ್ ಸರ್ ಆ್ಯಂಡ್ ಟೀಮ್ ಫ್ಲೆಕ್ಸಿ ಆಫೀಸ್ ಸಿಸ್ಟಮ್ಗೂ ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಇದೇ ಥರ ಚೆನ್ನಾಗಿ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾಯಿರಿ ಮುಂದಕ್ಕೂ. ಯಾವಾಗಲೂ ನಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.